ಈಗ ನಮ್ಮ ವಿಚಾರ ಏನು, ಯಾರು ತಪ್ಪು ಅಂತ ಸಾರ್ವಜನಿಕವಾಗಿ ಗೊತ್ತಾಗಬೇಕು ಅಷ್ಟೇ. ಒಬ್ರಿಗೊಬ್ರು ರೈತರನ್ನ ಹೊಡೆದಾಡೋಕ್ಕಲ್ಲ, ನಾವು ಬಿಡೋಕ್ಕಾಗಲ್ಲ ಅಲ್ಲಿ. ಅದರಿಂದ ಅವರು ಸ್ಟುಡಿಯೋ ಕರೆದ್ರೆ ನಾನು ಕೂಡ ಬರ್ತೀನಿ, ನಮ್ಮ ಲೀಡರ್ನ ಕರ್ಕೊಂಬರ್ತೀನಿ. ಈಗ ಪ್ರತಿಭಟನೆ ಇಂದು ಕೂಡ ಮುಂದುವರೆದಿದೆ ಸರ್. ಅವರು ಮಾಡ್ತಾವ್ರೆ, ನಮ್ಮವ್ರು ಬೇಕು ಅನ್ನೋರು ಪ್ರತಿಭಟನೆ, ನಮ್ಮ ಪರವಾಗಿರೋರು ಪ್ರತಿಭಟನೆ ಮಾಡ್ತಾವ್ರೆ. ಅವ್ರೇನು ಹೇಳ್ತಾವ್ರೆ ಅಂತಂದರೆ, ನಾವು ಸಾಕಾಗೋಗ್ಬಿಟ್ಟಿದ್ದೀವಿ, 25 ವರ್ಷದಿಂದ ಈ ರೆಡ್ ಝೋನ್ ಮಾಡಿ ತೊಂದರೆ ಅನುಭವಿಸ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಅಥವಾ ಅವರ ಹಿಂಬಾಲಕರು ಯಾರಾದರೂ ಕೂಡ ಒಂದು ಜಮೀನನ್ನ ಇವಾಗ ಸರ್ಕಾರ ನಿಗದಿ ಮಾಡಿರೋ ದುಡ್ಡು ಕೊಟ್ಬಿಟ್ಟು, ಬೆಲೆ ಕೊಟ್ಬಿಟ್ಟು, ಆ ಮರ ಮಾಲ್ಕಿಗೆ ಏನು ಸರ್ಕಾರ ನಿಗದಿ ಮಾಡಿದೆ ಅದನ್ನು ಕೊಟ್ಬಿಟ್ರೆ ನಾವು ಅವ್ರಿಗೆ ಬರ್ಕೊಟ್ಬಿಡ್ತೀವಿ, ಅವ್ರು ಬೇಕಾದ್ರೆ ಅನುಭವಿಸ್ಕೊಳ್ಳಿ, ನಮಗೆ ತೊಂದರೆ ಕೊಡಬೇಡಿ ಅಂತೇಳಿ ಅವರು ಪ್ರತಿಭಟನೆ ಶುರು ಮಾಡ್ತಾರೆ. ಕಾರ್ಯಕ್ರಮ ಸರ್ ಇವತ್ತು ಅದೇ ನಮ್ಮ SIR ವಿಚಾರದಲ್ಲಿ ನಾವು ಯಾವ ರೀತಿ ವೋಟರ್ ಲಿಸ್ಟಲ್ಲಿ ನಾವು ಜಾಗೃತರಾಗಿರಬೇಕು ಅಂತೇಳಿ ಕೆಲವು ಕಡೆ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಮತಗಳನ್ನ ಡಿಲೀಟ್ ಮಾಡಿ ಅವ್ರು ಚುನಾವಣೆ ಗೆಲ್ತಕ್ಕಂಥ ಹುನ್ನಾರ ಮಾಡ್ತಾ ಇದ್ದಾರಲ್ಲ ನೋಡಿ. ಇಲ್ಲಿಂದನೂ ಒಂದು ಪದ್ಧತಿ ನಡ್ಕೊಂಬಂದಿತ್ತು. ಫಾರಮ್ ನಂಬರ್ 6, ಫಾರಮ್ ನಂಬರ್ 7 ಅಂತೇಳಿ ಯಾರು ಸತ್ತೋಗವ್ರೆ ಅವ್ರದನ್ನು ತೊಗೊಂಡೋಗಿ ಅಲ್ಲಿ ಮಾಸ್ಕ್ಗಳ ಕೈ ಕೊಟ್ಟರೆ ಅದನ್ನು ಅವ್ರನ್ನ ವೆರಿಫೈ ಮಾಡಿ ಅದನ್ನು ವಜಾ ಮಾಡ್ತಕ್ಕಂಥದ್ದು, ಅಥವಾ ಎಲ್ಲಿಂದನ ಬೇರೆಯಿಂದ ಬಂದಲ್ಲಿ ಸೇರ್ಕೊಂಡಿದ್ರೆ ಅವ್ರನ್ನ ಸೇರಿಸ್ತಕ್ಕಂಥ ಕೆಲಸ ನಡ್ಕೊಂಬಂದಿತ್ತು. ಬಟ್ ಈಗ ಇದನ್ನು ಸ್ವಲ್ಪ ಕಠಿಣವಾದಂಥ ಕೆಲಸವನ್ನು ಮಾಡಿಟ್ಟವ್ರೆ ಕೇಂದ್ರ ಸರ್ಕಾರದವರು. ಇದರ ದುರುಪಯೋಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವೆಲ್ಲರಿಗೂ ಕೂಡ ತರಬೇತಿ ಕೊಡ್ತಾ ಇದ್ದೀವಿ. ನಮ್ಮ ಮತದಾರರನ್ನ ಸೇಫ್ ಮಾಡ್ಕೋಬೇಕು ಅಂತೇಳಿ ಆ ತರಬೇತಿಯನ್ನು ನಾವು ಮಾಡ್ತಾಯಿದ್ದೀವಿ. ಈಗ ನಮ್ಮ ವಿಚಾರ ಏನು, ಯಾರು ತಪ್ಪು ಅಂತ ಸಾರ್ವಜನಿಕವಾಗಿ ಗೊತ್ತಾಗಬೇಕು ಅಷ್ಟೇ. ಒಬ್ರಿಗೊಬ್ರು ರೈತರನ್ನ ಹೊಡೆದಾಡೋಕ್ಕಲ್ಲ, ನಾವು ಬಿಡೋಕ್ಕಾಗಲ್ಲ ಅಲ್ಲಿ. ಅದರಿಂದ ಅವರು ಸ್ಟುಡಿಯೋ ಕರೆದ್ರೆ ನಾನು ಕೂಡ ಬರ್ತೀನಿ, ನಮ್ಮ ಲೀಡರ್ನ ಕರ್ಕೊಂಬರ್ತೀನಿ. ಈಗ ಪ್ರತಿಭಟನೆ ಇಂದು ಕೂಡ ಮುಂದುವರೆದಿದೆ ಸರ್. ಅವರು ಮಾಡ್ತಾವ್ರೆ, ನಮ್ಮವ್ರು ಬೇಕು ಅನ್ನೋರು ಪ್ರತಿಭಟನೆ, ನಮ್ಮ ಪರವಾಗಿರೋರು ಪ್ರತಿಭಟನೆ ಮಾಡ್ತಾವ್ರೆ. ಅವ್ರೇನು ಹೇಳ್ತಾವ್ರೆ ಅಂತಂದರೆ, ನಾವು ಸಾಕಾಗೋಗ್ಬಿಟ್ಟಿದ್ದೀವಿ, 25 ವರ್ಷದಿಂದ ಈ ರೆಡ್ ಝೋನ್ ಮಾಡಿ ತೊಂದರೆ ಅನುಭವಿಸ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಅಥವಾ ಅವರ ಹಿಂಬಾಲಕರು ಯಾರಾದರೂ ಕೂಡ ಒಂದು ಜಮೀನನ್ನ ಇವಾಗ ಸರ್ಕಾರ ನಿಗದಿ ಮಾಡಿರೋ ದುಡ್ಡು ಕೊಟ್ಬಿಟ್ಟು, ಬೆಲೆ ಕೊಟ್ಬಿಟ್ಟು, ಆ ಮರ ಮಾಲ್ಕಿಗೆ ಏನು ಸರ್ಕಾರ ನಿಗದಿ ಮಾಡಿದೆ ಅದನ್ನು ಕೊಟ್ಬಿಟ್ರೆ ನಾವು ಅವ್ರಿಗೆ ಬರ್ಕೊಟ್ಬಿಡ್ತೀವಿ, ಅವ್ರು ಬೇಕಾದ್ರೆ ಅನುಭವಿಸ್ಕೊಳ್ಳಿ, ನಮಗೆ ತೊಂದರೆ ಕೊಡಬೇಡಿ ಅಂತೇಳಿ ಅವರು ಪ್ರತಿಭಟನೆ ಶುರು ಮಾಡ್ತಾರೆ. ಕಾರ್ಯಕ್ರಮ ಸರ್ ಇವತ್ತು ಅದೇ ನಮ್ಮ SIR ವಿಚಾರದಲ್ಲಿ ನಾವು ಯಾವ ರೀತಿ ವೋಟರ್ ಲಿಸ್ಟಲ್ಲಿ ನಾವು ಜಾಗೃತರಾಗಿರಬೇಕು ಅಂತೇಳಿ ಕೆಲವು ಕಡೆ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಮತಗಳನ್ನ ಡಿಲೀಟ್ ಮಾಡಿ ಅವ್ರು ಚುನಾವಣೆ ಗೆಲ್ತಕ್ಕಂಥ ಹುನ್ನಾರ ಮಾಡ್ತಾ ಇದ್ದಾರಲ್ಲ ನೋಡಿ. ಇಲ್ಲಿಂದನೂ ಒಂದು ಪದ್ಧತಿ ನಡ್ಕೊಂಬಂದಿತ್ತು. ಫಾರಮ್ ನಂಬರ್ 6, ಫಾರಮ್ ನಂಬರ್ 7 ಅಂತೇಳಿ ಯಾರು ಸತ್ತೋಗವ್ರೆ ಅವ್ರದನ್ನು ತೊಗೊಂಡೋಗಿ ಅಲ್ಲಿ ಮಾಸ್ಕ್ಗಳ ಕೈ ಕೊಟ್ಟರೆ ಅದನ್ನು ಅವ್ರನ್ನ ವೆರಿಫೈ ಮಾಡಿ ಅದನ್ನು ವಜಾ ಮಾಡ್ತಕ್ಕಂಥದ್ದು, ಅಥವಾ ಎಲ್ಲಿಂದನ ಬೇರೆಯಿಂದ ಬಂದಲ್ಲಿ ಸೇರ್ಕೊಂಡಿದ್ರೆ ಅವ್ರನ್ನ ಸೇರಿಸ್ತಕ್ಕಂಥ ಕೆಲಸ ನಡ್ಕೊಂಬಂದಿತ್ತು. ಬಟ್ ಈಗ ಇದನ್ನು ಸ್ವಲ್ಪ ಕಠಿಣವಾದಂಥ ಕೆಲಸವನ್ನು ಮಾಡಿಟ್ಟವ್ರೆ ಕೇಂದ್ರ ಸರ್ಕಾರದವರು. ಇದರ ದುರುಪಯೋಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವೆಲ್ಲರಿಗೂ ಕೂಡ ತರಬೇತಿ ಕೊಡ್ತಾ ಇದ್ದೀವಿ. ನಮ್ಮ ಮತದಾರರನ್ನ ಸೇಫ್ ಮಾಡ್ಕೋಬೇಕು ಅಂತೇಳಿ ಆ ತರಬೇತಿಯನ್ನು ನಾವು ಮಾಡ್ತಾಯಿದ್ದೀವಿ. ಈಗ ನಮ್ಮ ವಿಚಾರ ಏನು, ಯಾರು ತಪ್ಪು ಅಂತ ಸಾರ್ವಜನಿಕವಾಗಿ ಗೊತ್ತಾಗಬೇಕು ಅಷ್ಟೇ. ಒಬ್ರಿಗೊಬ್ರು ರೈತರನ್ನ ಹೊಡೆದಾಡೋಕ್ಕಲ್ಲ, ನಾವು ಬಿಡೋಕ್ಕಾಗಲ್ಲ ಅಲ್ಲಿ. ಅದರಿಂದ ಅವರು ಸ್ಟುಡಿಯೋ ಕರೆದ್ರೆ ನಾನು ಕೂಡ ಬರ್ತೀನಿ, ನಮ್ಮ ಲೀಡರ್ನ ಕರ್ಕೊಂಬರ್ತೀನಿ. ಈಗ ಪ್ರತಿಭಟನೆ ಇಂದು ಕೂಡ ಮುಂದುವರೆದಿದೆ ಸರ್. ಅವರು ಮಾಡ್ತಾವ್ರೆ, ನಮ್ಮವ್ರು ಬೇಕು ಅನ್ನೋರು ಪ್ರತಿಭಟನೆ, ನಮ್ಮ ಪರವಾಗಿರೋರು ಪ್ರತಿಭಟನೆ ಮಾಡ್ತಾವ್ರೆ. ಅವ್ರೇನು ಹೇಳ್ತಾವ್ರೆ ಅಂತಂದರೆ, ನಾವು ಸಾಕಾಗೋಗ್ಬಿಟ್ಟಿದ್ದೀವಿ, 25 ವರ್ಷದಿಂದ ಈ ರೆಡ್ ಝೋನ್ ಮಾಡಿ ತೊಂದರೆ ಅನುಭವಿಸ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಅಥವಾ ಅವರ ಹಿಂಬಾಲಕರು ಯಾರಾದರೂ ಕೂಡ ಒಂದು ಜಮೀನನ್ನ ಇವಾಗ ಸರ್ಕಾರ ನಿಗದಿ ಮಾಡಿರೋ ದುಡ್ಡು ಕೊಟ್ಬಿಟ್ಟು, ಬೆಲೆ ಕೊಟ್ಬಿಟ್ಟು, ಆ ಮರ ಮಾಲ್ಕಿಗೆ ಏನು ಸರ್ಕಾರ ನಿಗದಿ ಮಾಡಿದೆ ಅದನ್ನು ಕೊಟ್ಬಿಟ್ರೆ ನಾವು ಅವ್ರಿಗೆ ಬರ್ಕೊಟ್ಬಿಡ್ತೀವಿ, ಅವ್ರು ಬೇಕಾದ್ರೆ ಅನುಭವಿಸ್ಕೊಳ್ಳಿ, ನಮಗೆ ತೊಂದರೆ ಕೊಡಬೇಡಿ ಅಂತೇಳಿ ಅವರು ಪ್ರತಿಭಟನೆ ಶುರು ಮಾಡ್ತಾರೆ. ಕಾರ್ಯಕ್ರಮ ಸರ್ ಇವತ್ತು ಅದೇ ನಮ್ಮ SIR ವಿಚಾರದಲ್ಲಿ ನಾವು ಯಾವ ರೀತಿ ವೋಟರ್ ಲಿಸ್ಟಲ್ಲಿ ನಾವು ಜಾಗೃತರಾಗಿರಬೇಕು ಅಂತೇಳಿ ಕೆಲವು ಕಡೆ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಮತಗಳನ್ನ ಡಿಲೀಟ್ ಮಾಡಿ ಅವ್ರು ಚುನಾವಣೆ ಗೆಲ್ತಕ್ಕಂಥ ಹುನ್ನಾರ ಮಾಡ್ತಾ ಇದ್ದಾರಲ್ಲ ನೋಡಿ. ಇಲ್ಲಿಂದನೂ ಒಂದು ಪದ್ಧತಿ ನಡ್ಕೊಂಬಂದಿತ್ತು. ಫಾರಮ್ ನಂಬರ್ 6, ಫಾರಮ್ ನಂಬರ್ 7 ಅಂತೇಳಿ ಯಾರು ಸತ್ತೋಗವ್ರೆ ಅವ್ರದನ್ನು ತೊಗೊಂಡೋಗಿ ಅಲ್ಲಿ ಮಾಸ್ಕ್ಗಳ ಕೈ ಕೊಟ್ಟರೆ ಅದನ್ನು ಅವ್ರನ್ನ ವೆರಿಫೈ ಮಾಡಿ ಅದನ್ನು ವಜಾ ಮಾಡ್ತಕ್ಕಂಥದ್ದು, ಅಥವಾ ಎಲ್ಲಿಂದನ ಬೇರೆಯಿಂದ ಬಂದಲ್ಲಿ ಸೇರ್ಕೊಂಡಿದ್ರೆ ಅವ್ರನ್ನ ಸೇರಿಸ್ತಕ್ಕಂಥ ಕೆಲಸ ನಡ್ಕೊಂಬಂದಿತ್ತು. ಬಟ್ ಈಗ ಇದನ್ನು ಸ್ವಲ್ಪ ಕಠಿಣವಾದಂಥ ಕೆಲಸವನ್ನು ಮಾಡಿಟ್ಟವ್ರೆ ಕೇಂದ್ರ ಸರ್ಕಾರದವರು. ಇದರ ದುರುಪಯೋಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವೆಲ್ಲರಿಗೂ ಕೂಡ ತರಬೇತಿ ಕೊಡ್ತಾ ಇದ್ದೀವಿ. ನಮ್ಮ ಮತದಾರರನ್ನ ಸೇಫ್ ಮಾಡ್ಕೋಬೇಕು ಅಂತೇಳಿ ಆ ತರಬೇತಿಯನ್ನು ನಾವು ಮಾಡ್ತಾಯಿದ್ದೀವಿ.